ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶೆಫ್ ಅಟ್ ಹೋಮ್ ಕುಕಿಂಗ್ ಚಾನಲ್. ಇವತ್ತು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಸಿಂಪಲ್ಲಾಗಿ ಮಾಡುವಂತಹ ಪಲಾವ್ ವೆಜ್ ಪಲಾವ್ ಹೇಗೆ ಅಂತ ತಿಳ್ಕೊಳ್ಳೋಣ. ಇದು ತುಂಬ ಹೆವಿ ಮಸಾಲೆನೂ ಇಲ್ಲ, ಹಾಗೆ ಚಿಕ್ಕೋರು ದೊಡ್ಡೋರು ಹಾಗೆ ಏಜ್ ಆಗಿರೋರು ಕೂಡ ಈಸಿಯಾಗಿ ಟೇಸ್ಟಿಯಾಗಿ ತಿನ್ಬೋದು. ಇಷ್ಟಪಟ್ಟು ತಿಂತಾರೆ, ಅಷ್ಟು ಈಸಿಯಾಗಿ ಮಾಡುವಂತಹ ರೆಸಿಪಿ. ಹಾಗಾದರೆ ವೆಜ್ ಪಲಾವ್ ಮಾಡೋದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಸೊ ಮಿಕ್ಸ್ ಆಗಿರೋ ತರಕಾರಿ, ರೈಸ್ ಮತ್ತು ಈರುಳ್ಳಿ ಫ್ರೈ ಮಾಡೋದಕ್ಕೆ, ಹಾಗೆ ಬಟಾಣಿ ತೊಗೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಟೊಮ್ಯಾಟೊ, ಒಂದು ಆನಿಯನ್ನು, ಹಾಗೆ 5ರಿಂದ 6 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ರುಚಿಗೆ ಬೇಕಾಗಿರುವಂತಹ ತೆಂಗಿನಕಾಯಿ. ಸೊ ತೆಂಗಿನಕಾಯಿ ಹಾಕೋದ್ರಿಂದ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ಟೇಸ್ಟು ಕೂಡ ಯಮ್ಮಿ ಆಗಿರುತ್ತೆ. ಈಗ ನಾನು ಗ್ರೈಂಡ್ ಮಾಡೋದಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅಲ್ಲಿ ಫಸ್ಟು ನಾನು ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ತುಂಬ ದಪ್ಪ ಪೀಸ್ ಇರೋದ್ರಿಂದ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಫಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಹಾಗೂ ಶುಂಠಿನ ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು, ಹಾಗೆ ಟೊಮ್ಯಾಟೋನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಕೊನೆಯದಾಗಿ ಆನಿಯನ್, ಈರುಳ್ಳಿ ಎಷ್ಟು ಬೇಕೋ ಅದನ್ನು ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೊನೆಯದಾಗಿ ಬೇಕಾಗಿರುವಂಥದ್ದು ಪೌಡರ್. ಸೊ ಇಲ್ಲಿ ನಾನು ಧನಿಯಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಹಸಿಮೆಣ್ಸಿನ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಹಾಕ್ಕೊಳ್ಬೇಕು. ಕೊನೆಯದಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಫ್ ವಾಟರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ವಾಟರ್ನ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಮಸಾಲೆ ವಾಟರ್ ಜಾಸ್ತಿ ಆದರೆ ನಾವು ರೈಸ್ಗೆ ಕೂಡ ವಾಟರ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ, ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಆಯಿಲು, ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆಯಿಲು ತುಪ್ಪನ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಅದು ಬಿಸಿಯಾಗಿದೆ. ಸೊ ಈಗ ಪಲಾವ್ ಐಟಮ್ ಏನಿದೆ, ಮಸಾಲ ಐಟಮ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಸೊ ಇದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಹಾಗೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾನು ಅದಕ್ಕೆ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು. ಇದು ಒಣ ಬಟಾಣಿ, 1 ಡೇ ನೆನೆಸಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ವೆಜಿಟೇಬಲ್ಸು ಏನಿದೆ, ಸೊ ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ಯಾರೆಟು, ಪಟಾಟೊ, ಬೀನ್ಸು ಮತ್ತು ನವಿಲುಕೋಸನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಆಯಿಲಲ್ಲಿ ಫ್ರೈ ಆಗಬೇಕು. ಫ್ರೈ ಆದರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ನಾನು ಒಂದು ಚೂರು ಅರಿಶಿಣನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಒಂದು ಚಿಟಿಕೆ ಉಪ್ಪು, ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಉಪ್ಪಿನಂಶ ತೊಗೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋ ರೀಸನ್ನಿಗೆ. ಸೊ ನಾನಿಲ್ಲಿ ಟೇಸ್ಟಿಗೆ ಎಷ್ಟು ಬೇಕೋ ಚೂರು ಉಪ್ಪನ್ನ ನಾನು ಯೂಸ್ ಮಾಡಿದ್ದೀನಿ. ಈಗ ನೋಡ್ಬೋದು ಚೆನ್ನಾಗಿ ಎಲ್ಲನೂ ಕೂಡ ಕುಕ್ ಆಗಿದೆ. ಸೊ ಈಗ ನೋಡ್ಬೋದು ಎಲ್ಲ ಆಯಿಲ್ ಕೂಡ ಬಿಡ್ತಾ ಇದೆ. ಸೊ ಈಗ ನಾನು ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದಂತಹ ಮಸಾಲೆ ಪೇಸ್ಟ್ ಏನಿದೆ, ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ವಾಟರ್ನ ಜಾಸ್ತಿ ಹಾಕಿಲ್ಲ, ಅದಕ್ಕೆ ಮಸಾಲೆ ಗಟ್ಟಿ ಇದೆ. ಯಾಕಂದರೆ ನಾನು ರೈಸ್ನ ನೆನೆಸ್ಬಿಟ್ಟು ನಾವು ಯೂಸ್ ಮಾಡೋದ್ರಿಂದ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಮಸಾಲೆನ ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಎಷ್ಟು ಬೇಕೋ ಅಷ್ಟನ್ನು ನೀರು ಮಾತ್ರ ಯೂಸ್ ಮಾಡಬೇಕು. ಈಗ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೆಜಿಟೇಬಲ್ಸ್ಗೆಲ್ಲದು ಕೂಡ ಮಸಾಲೆ ತೊಗೊಳ್ಬೇಕು. ಸೊ ಅಲ್ಲಿ ತನಕ ನೀವು ಅದನ್ನು ಕುಕ್ ಮಾಡ್ಕೊಳ್ಳಿ. ಮಿನಿಮಮ್ 5 ಮಿನಿಟ್ಸ್ ಇಟ್ಸ್ ಎನಫ್. ಸೊ 5 ಮಿನಿಟ್ಸ್ ಅದು ಕುಕ್ ಆಗ್ತಾ ಇದೆ. ನೋಡ್ಬೋದು ಎಷ್ಟು ಕ್ಲೀನಾಗಿ ವೆಜಿಟೇಬಲ್ಸ್ಗೆಲ್ಲ ಮಸಾಲೆ ತೊಗೊಂಡಿದೆ. ಸೊ ಈಗ ನೋಡಿ ನಾನಿಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು 2 ಕಪ್ ಆಫ್ ರೈಸ್ನ ತೊಗೊಂಡಿರೋದ್ರಿಂದ ಯೂಶ್ವಲಿ 4 ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ಬೇಕು. ಬಟ್ ರೈಸ್ನ ನಾನು 10 ಮಿನಿಟ್ಸ್ ನೆನೆಸಿರೋದ್ರಿಂದ ಇಲ್ಲಿ ನಾನು 1½ ಕಪ್ ಮೀನ್ಸ್ 2 ಕಪ್ ಆಫ್ ವಾಟರ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನೋಡ್ಬೋದು ಮಸಾಲೆ ಕುದೀತಾ ಇದೆ. ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ಮೇನ್ ಏನಂದರೆ ರೈಸ್. ಸೊ ರೈಸ್ನ ಕೂಡ ನಾನಿಲ್ಲಿ
ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ರೈಸ್ ಸೋನಾ ಮಸೂರಿ ರೈಸ್ ಮತ್ತು ದಾವತ್ ಬಾಸುಮತಿ ರೈಸ್ ಎರಡನ್ನೂ ಮಿಕ್ಸ್ ಮಾಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪಲಾವ್ ತುಂಬಾ ಉಡಿ ಉಡಿಯಾಗಿ ರೈಸ್ ಚೆನ್ನಾಗಿ ಬರುತ್ತೆ, ಅದು ತಿನ್ನೋಕ್ಕೂ ಕೂಡ ಯಮ್ಮಿ ಅನಿಸುತ್ತೆ. ಸೊ ನೋಡ್ಬೋದು ಇವಾಗ ಎಲ್ಲ ಕೂಡ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಸೊ ಕೊನೆಯದಾಗಿ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಸೊ ಅದು 2 ವಿಸಿಲ್ ಬಂದಮೇಲೆ ಸೊ ನಮಗೆ ನೋಡ್ಬೋದು ಟೇಸ್ಟಿಯಾಗಿರುವಂತಹ ಸಿಂಪಲ್ಲಾಗಿ ಇರುವಂತಹ ಪಲಾವ್ ಕೂಡ ರೆಡಿಯಾಗಿದೆ. ಈಸಿಯಾಗಿ ಈ ಪಲಾವ್ನ ಯಾರು ಬೇಕಾದರೂ ಟೇಸ್ಟ್ ಮಾಡ್ಬೋದು, ಚಿಕ್ಕವರಿಂದ ದೊಡ್ಡವರು ಕೂಡ. ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕೂಡ ಆಗೋದಿಲ್ಲ, ಯಾಕಂದರೆ ನಾವಿಲ್ಲಿ ಮಸಾಲೆನ ತುಂಬ ಕಮ್ಮಿ ಹಾಕಿದ್ದೀವಿ. ಸೊ ನೋಡ್ಬೋದು ತುಂಬ ಈಸಿಯಾದ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.